ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಸೊಪ್ಪು ಮತ್ತು ಮೊಳಕೆ ಹುರುಳಿಕಾಳು ಉಪಯೋಗ ಮಾಡ್ಕೊಂಡು ಬಸ್ಸಾರು, ಮುದ್ದೆ, ಅನ್ನ ಮಾಡೋದನ್ನ ಹೇಳ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ ಹೋಗೋಣ ಕಿಚನ್ಗೆ ಇವಾಗ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನು ಕುಕಿಂಗ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ದಂಟಿನ ಸೊಪ್ಪು ಮತ್ತು ಚಿಲ್ಕರವೆ ಸೊಪ್ಪು ಮೊಳಕೆ ಹುರುಳಿಕಾಳು ಜೊತೆ ಸೇರಿಸಿ ಬಸ್ಸಾರು ಮಾಡೋಣ ಅಂತ ನೋಡಿ. ಎಲ್ಲ ಸೊಪ್ಪು ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಫ್ರೆಶ್ಶಾಗಿ ಬಂದಿತ್ತು ಮನೆ ಮುಂದೆ ಸೊಪ್ಪು ತೊಗೊಂಡೆ. ಮೊಳಕೆ ಹುರುಳಿಕಾಳು ಹಾಕಿ ನಾನು ಬಸ್ಸಾರು ಮಾಡೋಣ ಅನ್ನಿಸ್ತು. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಮೊಳಕೆ ಹುರುಳಿಕಾಳು ಇದೆ, ಒಂದು ಬಟ್ಲ ಇಟ್ಕೊಂಡಿದ್ದೀನಿ. ಬನ್ನಿ ನೋಡಿ, ಮೊಳಕೆ ಹುರುಳಿಕಾಳನ್ನ ನಾನು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಆಗಲೇ ಒಂದು 3 ವಿಷಿಲ್ ಬರೆಸಿ ಇಟ್ಕೊಂಡಿದ್ದೀನಿ. ಈಗ ನಾವು ಸೊಪ್ಪನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹೆಚ್ಕೊಂಬಂದ್ಬಿಡೋಣ. ಬನ್ನಿ ನೋಡಿ, ಸೊಪ್ಪನ್ನ ನೀಟಾಗಿ ಎಲ್ಲ ಜೋಡಿಸಿ ಸಣ್ಣದಾಗಿ ಹೆಚ್ಕೊಂಬರೋಣ. ಈ ರೀತಿ ಎಲ್ಲ ಜೋಡಿಸಿಟ್ಕೊಂಡು ಪಟ ಅಂತ ಹೆಚ್ಚಿಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಮುಂದೆ ಸಾಂಬಾರು ಮಾಡೋಕ್ಕೆ. ನೋಡಿ, ಈಗೆಲ್ಲ ಹೆಚ್ಕೋತಾ ಇದ್ದೀನಿ. ಎಲ್ಲ ಹೆಚ್ಕೊಂಡ ನಂತರ ನಾನು ನೋಡಿದ್ರಾ, ಈ ರೀತಿ ಹೆಚ್ಕೊಳ್ಳಿ. ಎಲ್ಲ ಈ ರೀತಿ ಹೆಚ್ಚಿಟ್ಕೊಂಬಿಟ್ರೆ ಸಣ್ಣದಾಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈ ಹೆಚ್ಕೊಂಡಿರತಕ್ಕಂಥ ಸೊಪ್ಪನ್ನೆಲ್ಲ ಕುಕ್ಕರ್ ಒಳಗಡೆ ಹಾಕ್ಬಿಡ್ತೀನಿ. ಕುಕ್ಕರ್ ಒಳಗಡೆ ಹಾಕಿದ ನಂತರ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಮೊಳಕೆ ಹುರುಳಿಕಾಳು, ಅದನ್ನು ಕೂಡ ನೀರು ಸಮೇತ ಹಾಕ್ತಾಯಿದ್ದೀನಿ. ಈ ನೀರು ಸಾಕಾಗಲ್ಲ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆಮೇಲೆ ನಾನು ಮೊಳಕೆ ಹುರುಳಿಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ನೋಡಿ, ಈಗನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮ್ಮ ಸಾಂಬಾರು ಕ್ವಾಂಟಿಟಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಸೊಪ್ಪು ಮತ್ತು ಹುರುಳಿಕಾಳು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿ ವಿಜಿಲ್ ಹಾಕಿ ನಾನು ಒಂದು 3 ವಿಜಿಲ್ ಬರ್ಸ್ಕೊತೀನಿ. ಅಷ್ಟರಲ್ಲಿ ನಾವು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಳ್ಳೋಣ. ಬನ್ನಿ, ಇವಾಗ ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಾಯಿತು. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಈಗ ನಾನು ಸಾಂಬಾರಿಗೆ ಏನೇನು ಬೇಕಂತ ರುಬ್ಕೊಂಬರ್ತೀನಿ. ಒಂದು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಒಂದು 4-5 ಗಡ್ಡೆ ಬೆಳ್ಳುಳ್ಳಿ ಹೆಸಳು ಬಿಡಿಸಿಟ್ಕೊಂಡಿದ್ದೆ. ದಪ್ಪದು ಹೆಸಳು, ಹಾಗಾಗಿ ಒಂದು 4-5 ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕಿದ್ದೀನಿ. ಈಗ ಸ್ವಲ್ಪ ಒಂದು ಎಸಳು ಕರಿಬೇವಿನ ಸೊಪ್ಪು ಮತ್ತು 1 ಸ್ಪೂನು ಜೀರಿಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಬರೋಣ. ಹಾಗೆ ಸ್ಟವ್ ಮೇಲೆ ಸುಟ್ಟು ಕೂಡ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಹಾಕಿದ ನಂತರ ಅದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡಿಕೊಂಡು ನಮಗೆ ಖಾರಕ್ಕೆ ಅನುಗುಣವಾಗಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ದಿದ್ದು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಅಂಗಡಿದಾದ್ರೂ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂಗಡಿದು ಇಲ್ಲ, ಮನೆಯದು ಇಲ್ಲ, ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಕೂಡ ಈ ಸಾಂಬಾರು ಮಾಡ್ಕೋಬೋದು. ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ನಮ್ಮ ಕುಕ್ಕರು ತಣ್ಣಗಾಗಿದೆ. ಬನ್ನಿ, ಇವಾಗ ಸ್ಟೈನರ್ಗೆ ಹಾಕಿ ಎಲ್ಲ ಸೊಪ್ಪು ಕಾಳು ಮತ್ತು ನೀರನ್ನ ಬೇರೆ ಮಾಡ್ಕೊಳ್ಳೋಣ. ಎಲ್ಲ ಬೇರೆ ಮಾಡ್ಕೊಂಡ ನಂತರ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಕಾಳು, ಒಂದು ಅರ್ಧ ಸ್ಪೂನಷ್ಟು ಕಾಳು ಹಾಕಿ ಅದು ತಣ್ಣಗಾಗಿದೆ. ಇವಾಗ ನೋಡಿ, ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಕಾಳು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ಬಾಣಲೆ ಬಿಸಿಯಾಗಿದೆ. ಈಗ 2-3 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತೆ. ಸಾಸಿವೆ ಚಟಪಟ ಅಂತಿದ್ದಂಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ನೋಡಿ ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ಈರುಳ್ಳಿಗೆ ಉಪ್ಪು ಹಿಡಿಬೇಕಲ್ವಾ, ಹಾಗಾಗಿ ಕಾಳಿಗೆಲ್ಲ ಹಾಕಿದ್ದೀವಿ. ಒಂದು 1/4 ಚಮಚಕ್ಕಿಂತ ಕಮ್ಮಿ ಹಾಕಿ ಉಪ್ಪು. ತುಂಬ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಬಸ್ತಿಟ್ಕೊಂಡಿರೋ ಕಾಳು ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಿಸಿ ಆಗ್ತಾ ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತಿರಲಿ. ನಾನಿವಾಗ ಹುರಿದಿಟ್ಕೊಂಡಿದ್ದೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಂಬಂದ್ಬಿಡೋಣ. ನಾನು ಹುಣಸೆಹಣ್ಣೆಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಉರಿವಾಗಲೇ. ನೋಡಿ, ಇವಾಗ ರುಬ್ಕೊಂಬಂದ್ಬಿಡೋಣ. ಬನ್ನಿ ನೋಡಿ, ಇದಾಗಿದೆ. ಇದನ್ನು ಕೆಳಗಡೆ ಇಟ್ಬಿಟ್ಟು ನಾವು ಅದೇ ಬಾಣಲಿನ ನೀಟಾಗಿ ತೊಳೆದು ಮತ್ತೆ ಇಟ್ಟಿದ್ದೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ನೀರು ಎತ್ತಿಟ್ಬಿಟ್ಟು ಒಂದು ಗ್ಲಾಸಲ್ಲಿ ನಾವು ಅದೇ ಪಾತ್ರೆಗೆ
ಒಂದು ಗ್ಲಾಸಲ್ಲಿ ನೀರು ಎತ್ತಿಟ್ಬಿಡೋಣ, ಜಾಸ್ತಿ ಅನಿಸಿದ್ರೆ. ಇಲ್ಲಾಂದರೆ ಏನು ಎತ್ತಿಡೋದು ಬೇಡ. ನೋಡಿ ಅದೇ ಪಾತ್ರೆಯಲ್ಲೇ ರುಬ್ಕೊಂಬಂದಿರ್ತಕ್ಕಂಥ ಮಸಾಲೆ ಎಲ್ಲ ಹಾಕಿ, ಹಾಗೆ ಮಿಕ್ಸಿ ಜಾರ್ನು ತೊಳೆದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಖಾರ ಎಲ್ಲ ತೆಗೆದು ಅದಕ್ಕೆ ಹಾಕ್ಬಿಡೋಣ. ಹಾಕಿದ ನಂತರ ನಿಮಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ತೆಳು ಬೇಕೋ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಂಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ಈರುಳ್ಳಿ ಬೇಕಾದ್ರೆ ಹಾಕ್ಕೊಬೋದು. ನಾನೇನು ಹಾಕಿಲ್ಲ, ಸಿಂಪಲ್ಲಾಗಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಇವಾಗ ಆ ಬಾಣಲಿಯಿಂದ ತೆಗೆದು ಒಂದೆರಡು ಸೌಟ್ ನೀರು ಸಾಂಬಾರು ಹಾಕಿದ್ದೆ, ಅದನ್ನು ತೆಗೆದು ಮತ್ತು ನಾನು ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ಆ ಬಾಣಲೆಗೆ ಜಾಸ್ತಿ ಆಗುತ್ತೆ. ನೋಡಿ ಇವಾಗ ನಿಮ್ಗೆ ಉಪ್ಪು ಸಾಕಾ ಏನು ಅಂತ. ಸಾಕಾಗಿದೆ, ನಿಮಗೆ ಬೇಕಂದರೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಷ್ಟು ನೀರು ಉಳಿದಿದೆ, ಇದನ್ನು ನಾನು ವೇಸ್ಟ್ ಮಾಡಲ್ಲ, ಕುಡ್ಕೊಂಬಿಡ್ತೀನಿ. ನೀರು ಒಳ್ಳೇದಲ್ವಾ, ಹಾಗಾಗಿ ಬಿಸಿ ಇರುತ್ತೆ, ಕುಡ್ಕೊಂಬಿಡ್ತೀನಿ. ನೋಡಿ ಚೆನ್ನಾಗಿ ಸಾಂಬಾರು ಕುದೀತಾ ಇದೆ. ಈಗ ಸಾಂಬಾರು ಕೆಳಗಿಳಿಸಿ ನಾವು ಮುದ್ದೆಗೆ ಇಟ್ಕೊಳ್ಳೋಣ ಬನ್ನಿ. ಸಾಂಬಾರು ರೆಡಿ ಆಯಿತು. ನೋಡಿ ನಾನು 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಒಂದು ದೊಡ್ಡ ಗ್ಲಾಸ್ ನೀರು ಕುಡಿಯೋ ಗ್ಲಾಸಲ್ಲಿ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ವಿಡಿಯೋ ಮಿಸ್ ಆಗಿದೆ. 2 ಸೌಟ್ ನೀರು ಕುದ್ದಿರೋದನ್ನ ತೆಗೆದು ಸೈಡ್ಗೆ ಇಟ್ಕೊತೀನಿ. 1/4 ಬಟ್ಲಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಕುದಿ ಹತ್ತಕ್ಕೆ ಬಿಡಿ. ಇಮಿಡಿಯೇಟಾಗಿ ನೀವು ಸ್ಪೂನ್ ಆಗಲಿ ಸೌಟ್ ಆಗಲಿ ಹಾಕಬೇಡಿ. ನೋಡಿ ಇವಾಗ ಕುದೀತಾ ಇದೆ. ಬನ್ನಿ ಸ್ಪೂನಿಂದ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಈಸಿಯಾಗಿ ಮುದ್ದೆ ಮಾಡ್ಬೋದು ನೋಡಿದ್ರಲ್ಲ. ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮುದ್ದೆ ಮಾಡ್ಕೋಬೋದು. ಒಂದು ಅಳತೆ ಇಟ್ಕೊಂಬಿಟ್ರೆ ನೀವು ಅದೇ ಅಳತೆಯಲ್ಲಿ ಚೆನ್ನಾಗಿ ಮುದ್ದೆ ಗಂಟಿಲ್ದಾಗೆ ಮಾಡ್ಕೋಬೋದು. ನೋಡಿ ಇವಾಗ ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಆವಾಗಲೇ ಬಿಸಿನೀರು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಅದು ಸ್ವಲ್ಪ ಕುದಿ ಹತ್ತಲಿ. ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಬರಬೇಕು ಮುದ್ದೆ ಅಂದರೆ ನಾವು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷ ಸಾಕು ಈ ಮುದ್ದೆ ಆಗೋಕ್ಕೆ. ಚೆನ್ನಾಗಿ ನೋಡಿ ಬೆಂದಿದೆಯಾ ಇಲ್ವಾ ಅಂತ ಸ್ವಲ್ಪ ನೀರು ಕೈಯಲ್ಲಿ ಮುದ್ದೆನ ಮುಟ್ಟಿ ನೋಡಿ. ಕೈ ಗಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ. ನೋಡಿ ಮುದ್ದೆ ಬೆಂದಿದೆ. ಬನ್ನಿ ಇವಾಗ ನಾವು ಮುದ್ದೆ ಕಟ್ಕೊಳ್ಳೋಣ. ನಾನು ಈ ಸ್ಲ್ಯಾಬ್ನ ಚೆನ್ನಾಗಿ ತೊಳೆದು ನೀಟಾಗಿ ಆ ಸ್ಲ್ಯಾಬ್ ಮೇಲೇ ಮುದ್ದೆ ಕಟ್ಟೋದು. ಯಾವಾಗಲೂ ಅಷ್ಟೇ, ಹೀಗೇ ನಾನು ಮಾಡೋದು. ಸಪ್ರೇಟ್ ಏನು ತಟ್ಟೆ ಎಲ್ಲ ಮಾಡಲ್ಲ. ನೀಟಾಗಿರುತ್ತಲ್ವ ಸ್ಲ್ಯಾಬು, ಅದನ್ನು ಇನ್ನೊಂದ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಮುದ್ದೆ ಕಟ್ಕೊಂಡ್ರೆ ಏನು ತೊಂದರೆ ಇಲ್ಲ. ನೋಡಿ ಎಲ್ಲ ನಾನು ನೀಟಾಗಿ ಪಾತ್ರೆಯಲ್ಲಿ ಹಿಡ್ದೆಲ್ಲ ತೆಕ್ಕೊಂಡೆ. ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ನಾದ್ಬಿಟ್ಟು ಮುದ್ದೆ ಕಟ್ಟಿದ್ರೆ ಮುದ್ದೆ ರೆಡಿ ಆಯಿತು. ನೋಡಿ ಇದು ನನಗೆ, ಇದು ನಮ್ಮ ಮನೆಯವ್ರಿಗೆ. ಸುಮ್ಮನೆ ತುಂಬ ದಪ್ಪ ಮಾಡಿಲ್ಲ, ಮೀಡಿಯಮಾಗಿ ಮಾಡಿದ್ದೀನಿ. ನೋಡಿ ಇವಾಗ ಸೊಪ್ಪಿನ ಪಲ್ಯ ರೆಡಿ ಇದೆ, ಹುರುಳಿಕಾಳು ಮತ್ತು ಸೊಪ್ಪು ಮತ್ತು ಸಾಂಬಾರು ಕೂಡ ರೆಡಿ ಇದೆ, ಅನ್ನ ಕೂಡ ರೆಡಿ ಇದೆ. ಬನ್ನಿ ಇನ್ಯಾಕೆ ತಡ, ಊಟ ಮಾಡೋಣ ಎಲ್ಲರೂ. ಇವಾಗ ಸರ್ವ್ ಮಾಡ್ಕೋತೀನಿ ನಾನು. ಒಂದು ಬಟ್ಲಿಗೆ ಸಾಂಬಾರು ಹಾಕ್ಕೋತಾ ಇದ್ದೀನಿ, ಒಂದು ಬಟ್ಲಲ್ಲಿ ಮುದ್ದೆ ಇಟ್ಕೊಂಡಿದ್ದೀನಿ, ಒಂದು ಬಟ್ಲಲ್ಲಿ ಸಾಂಬಾರು, ಅನ್ನ, ಕಾಳು, ಮುದ್ದೆ. ನೋಡಿ ಸ್ವಲ್ಪ ಮುದ್ದೆಗೆ ತುಪ್ಪ ಹಾಕಿದೆ, ಸ್ವಲ್ಪ ಅನ್ನಕ್ಕೆ ಮುದ್ದೆ. ನೋಡಿ ಝೂಮಲ್ಲಿ ನೋಡ್ಕೊಂಬಂದ್ಬಿಡಿ ಒಂದ್ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಇಷ್ಟೊತ್ತಿಗೂ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.